ಹೆಲೋ ಗೆಳೆಯರೆ, ಭಕ್ತಿಯಿಂದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಈ ಜಗತ್ತಿನಲ್ಲಿ ಮನುಷ್ಯನು ಸದಾ ಹುಡುಕುತ್ತಿರುವುದು ಒಂದು ವಿಷಯ: ಶಾಂತಿ, ಸಮಾಧಾನ ಮತ್ತು ಒಳಗಿನ ಶುದ್ಧತೆ. ಅದೇ ಶಾಂತಿಯನ್ನು, ಅದೇ ಪುಣ್ಯವನ್ನು ಒಂದು ದಿನದ ವ್ರತವೇ 1000 ದಿನಗಳ ತಪಸ್ಸಿನ ಫಲ ನೀಡುವಂತೆ ಮಾಡುವ ಒಂದು ಮಹಾನ್ ದಿನವಿದೆ. ಅದೇ ಏಕಾದಶಿ. ಇದು ಕೇವಲ ಉಪವಾಸವಲ್ಲ, ಇದು ಕೇವಲ ಆಹಾರ ತ್ಯಾಗವೂ ಅಲ್ಲ. ಇದು ಮನಸ್ಸಿನ ಶುದ್ಧೀಕರಣ, ಇಂದ್ರಿಯ ನಿಯಂತ್ರಣ, ವಿಷ್ಣು ಭಕ್ತಿಯ ಪರಮಾವಧಿ. ಇಂದಿನ ಈ ವಿಡಿಯೋದಲ್ಲಿ ಏಕಾದಶಿ ಎಂದರೇನು, ಏಕೆ ಈ ದಿನ ಇಷ್ಟು ಮಹತ್ವದ್ದು, ಏಕಾದಶಿ ದಿನ ಏನು ಮಾಡಬೇಕು, ಏನು ಮಾಡಬಾರದು, ಸರಳವಾಗಿ ವ್ರತವನ್ನು ಹೇಗೆ ಪಾಲಿಸಬೇಕು, ಎಲ್ಲವನ್ನೂ ಶಾಸ್ತ್ರದ ಅರ್ಥದೊಂದಿಗೆ ಇಂದಿನ ದಿನದ ಭಾಷೆಯಲ್ಲಿ ಮನಸ್ಸಿಗೆ ನಾಟುವಂತೆ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆಯವರೆಗೂ ಕೇಳಿ. ಒಂದು ಮಾತಾದರೂ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲೇಬೇಕು. ಏಕಾದಶಿ ಎಂದರೇನು? ಚಂದ್ರನ ತಿಥಿಗಳಲ್ಲಿ ಪ್ರತಿಪಾಕ್ಷಿಕವಾಗಿ ಬರುವ 11ನೇ ದಿನವೇ ಏಕಾದಶಿ. ತಿಂಗಳಿಗೆ 2 ಏಕಾದಶಿ ಬರುತ್ತವೆ: ಶುಕ್ಲಪಕ್ಷ ಏಕಾದಶಿ, ಕೃಷ್ಣಪಕ್ಷ ಏಕಾದಶಿ. ಶಾಸ್ತ್ರ ಹೇಳುತ್ತದೆ, ಏಕಾದಶಿ ದಿನ ವಿಷ್ಣು ತತ್ವ ಭೂಮಿಯಲ್ಲಿ ವಿಶೇಷವಾಗಿ ಜಾಗೃತವಾಗಿರುತ್ತದೆ. ಅಂದರೆ ಈ ದಿನ ಮಾಡಿದ ಜಪ, ದಾನ, ಭಕ್ತಿ ಸಾಮಾನ್ಯ ದಿನಕ್ಕಿಂತ 10 ಪಟ್ಟು ಫಲ ನೀಡುತ್ತದೆ. ಏಕಾದಶಿಯ ಮಹತ್ವ: ಏಕಾದಶಿ ದಿನ ಪಾಪಕ್ಷಯವಾಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ, ಹಿಂದಿನ ಜನ್ಮದ ದೋಷಗಳು ಕ್ಷೀಣಿಸುತ್ತವೆ, ಭಕ್ತಿಗೆ ದಾರಿ ತೆರೆದುಕೊಳ್ಳುತ್ತದೆ. ಏಕಾದಶಿ ಎಂದರೆ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ಶುದ್ಧಿ, ಆತ್ಮಕ್ಕೆ ಆಹಾರ. ಇದು ವೈದ್ಯಕೀಯವಾಗಿ ನೋಡಿದರೂ ದೇಹದ ಜೀರ್ಣಕ್ರಿಯೆಗೆ ವಿಶ್ರಾಂತಿ ನೀಡುವ ದಿನ. ಆದರೆ ಶಾಸ್ತ್ರ ಹೇಳುವುದು ಇನ್ನೂ ಆಳವಾದ ಅರ್ಥ: ಅನ್ನತ್ಯಾಗಕ್ಕಿಂತ ಅಹಂಕಾರ ತ್ಯಾಗ ಮುಖ್ಯ. ಏಕಾದಶಿ ದಿನ ಏನು ಮಾಡಬೇಕು? ಈಗ ಮುಖ್ಯ ವಿಷಯಕ್ಕೆ ಬರೋಣ. 1. ಬೆಳಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಎದ್ದೇಳಿ. ಸಾಧ್ಯವಾದರೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಶುದ್ಧ ಸ್ನಾನ ಮಾಡಿ. ಸ್ನಾನದ ವೇಳೆ ಮನಸ್ಸಿನಲ್ಲಿ ಹೀಗೆ ಸಂಕಲ್ಪ ಮಾಡಿಕೊಳ್ಳಿ: ಇಂದು ನಾನು ದೇಹಕ್ಕಿಂತ ಆತ್ಮಕ್ಕೆ ಮಹತ್ವ ನೀಡುತ್ತೇನೆ. 2. ವಿಷ್ಣು ಸ್ಮರಣೆ. ಏಕಾದಶಿ ಎಂದರೆ ವಿಷ್ಣುವಿನ ದಿನ. ವಿಷ್ಣು, ನಾರಾಯಣ, ಕೃಷ್ಣ ಯಾವ ರೂಪವಾದರೂ ಪರವಾಗಿಲ್ಲ, ಆದರೆ ಮನಸ್ಸು ಪೂರ್ಣವಾಗಿ ಅವನಲ್ಲಿರಬೇಕು. ಕನಿಷ್ಠವಾಗಿ ಒಂದು ದೀಪ ಹಚ್ಚಿ ನಾಮಸ್ಮರಣೆ ಮಾಡಿ. 3. ಉಪವಾಸ ಅಥವಾ ನಿಯಮಿತ ಆಹಾರ. ಏಕಾದಶಿ ವ್ರತಕ್ಕೆ 3 ರೀತಿಗಳಿವೆ. 1. ನಿರ್ಜಲ ವ್ರತ, ಅಂದರೆ ನೀರು ಕೂಡ ಇಲ್ಲ. 2. ಫಲಾಹಾರ, ಅಂದರೆ ಹಣ್ಣು, ಹಾಲು. 3. ಏಕಭುಕ್ತ, ಅಂದರೆ ಒಮ್ಮೆ ಮಾತ್ರ ಸಾತ್ವಿಕ ಆಹಾರ. ಯಾವುದು ನಿಮ್ಮ ದೇಹಕ್ಕೆ ಸಾಧ್ಯವೋ ಅದನ್ನು ಆರಿಸಿ. ಶಾಸ್ತ್ರ ಹೇಳುತ್ತದೆ, ಶಕ್ತಿ ಮೀರಿ ಮಾಡಿದ ವ್ರತ ಪಾಪ, ಶಕ್ತಿಗೆ ತಕ್ಕಂತೆ ಮಾಡಿದ ವ್ರತ ಪುಣ್ಯ. 4. ಜಪ ಮತ್ತು ಪಠಣ. ಏಕಾದಶಿ ದಿನ ಮನಸ್ಸು ಸುಲಭವಾಗಿ ಏಕಾಗ್ರವಾಗುತ್ತದೆ. ಈ ದಿನ 1. ನಾಮಜಪ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ 1 ಅಧ್ಯಾಯ. ಇವುಗಳಲ್ಲಿ ಯಾವುದಾದರೂ ಒಂದು ಮಾಡಿದರೂ ಸಾಕು. 5. ಮೌನ ಮತ್ತು ಸಂಯಮ. ಏಕಾದಶಿ ದಿನ ಅನಗತ್ಯ ಮಾತು, ಅನಗತ್ಯ ಜಗಳ, ಅನಗತ್ಯ ಕ್ರೋಧ ಇವುಗಳನ್ನು ದೂರ ಇಡಿ. ಮೌನ ಎಂದರೆ ಮಾತಾಡದೇ ಇರೋದೇ ಅಲ್ಲ, ಕೆಟ್ಟ ಮಾತು ಬಿಡುವುದು ಮೌನ. 6. ದಾನ ಮತ್ತು ಸೇವೆ. ಸಾಧ್ಯವಾದರೆ ಅನ್ನದಾನ, ಬಟ್ಟೆದಾನ, ಹಸಿದವರಿಗೇ ಸಹಾಯ. ಏಕಾದಶಿ ದಿನ ಮಾಡಿದ ದಾನ 1000 ಪಟ್ಟು ಫಲ ಕೊಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಏಕಾದಶಿ ದಿನ ಏನು ಮಾಡಬಾರದು? ಇದು ಬಹಳ ಮುಖ್ಯವಾದ ಭಾಗ. ಏಕಾದಶಿ ದಿನ ಅಕ್ಕಿ, ಗೋಧಿ, ಜೋಳ, ಬೇಳೆ ಇವುಗಳನ್ನು ತಿನ್ನಬಾರದು. ಶಾಸ್ತ್ರದ ಪ್ರಕಾರ ಏಕಾದಶಿ ದಿನ ಧಾನ್ಯದಲ್ಲಿ ನಕಾರಾತ್ಮಕ ಶಕ್ತಿ ವಾಸಿಸುತ್ತದೆ ಎಂದು ನಂಬಿಕೆ. ಏಕಾದಶಿ ದಿನ ಮಾಂಸಾಹಾರ ಮತ್ತು ಮದ್ಯ ಇದು ಸಂಪೂರ್ಣವಾಗಿ ನಿಷಿದ್ಧ. ಏಕಾದಶಿ ದಿನ ಮನಸ್ಸು ಶುದ್ಧವಾಗಬೇಕಾದ ದಿನ. ಇಂದ್ರಿಯ ಭೋಗ ಹೆಚ್ಚಿಸುವುದು ವ್ರತಭಂಗಕ್ಕೆ ಸಮ. ಏಕಾದಶಿ ದಿನ ರಾತ್ರಿಯಲ್ಲಿ ಸಾಧ್ಯವಾದರೆ ರಾತ್ರಿ ಸ್ವಲ್ಪ ಜಾಗರಣೆ ಮಾಡಿ. ಭಕ್ತಿ ಹಾಡು, ನಾಮಜಪ ಅಥವಾ ಮೌನ ಧ್ಯಾನ ಮನಸ್ಸನ್ನು ಶಾಂತಗೊಳಿಸಿ. ದ್ವಾದಶಿ ದಿನ ವ್ರತ ಮುಕ್ತಾಯ.
ಮುಂದಿನ ದಿನ ಸ್ನಾನ, ವಿಷ್ಣು ಪೂಜೆ, ತುಳಸಿ ಸೇವನೆ, ನಂತರ ಸರಳ ಸಾತ್ವಿಕ ಆಹಾರದಿಂದ ವ್ರತ ಮುಗಿಸಿ. ಏಕಾದಶಿ ಒಂದು ದಿನದ ಉಪವಾಸವಲ್ಲ, ಅದು ಜೀವನ ಶೈಲಿ, ಅದು ಮನಸ್ಸಿನ ಶುದ್ಧತೆ, ಅದು ಭಕ್ತಿಯ ಮಾರ್ಗ. ಪ್ರತಿ ಏಕಾದಶಿಯೂ ನಮ್ಮ ಜೀವನದಲ್ಲಿ ಒಂದು ಕೆಟ್ಟ ಗುಣವನ್ನು ಬಿಟ್ಟು ಒಂದು ಒಳ್ಳೆಯ ಗುಣವನ್ನು ಸೇರಿಸಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಭಕ್ತಿ ವಿಷಯಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷ್ಣು ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ನಾರಾಯಣ ನಾರಾಯಣ.